ಈಗ ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಜಮಾನ, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳದ್ದೇ ದರ್ಬಾರ್. ಆದರೆ ಈ ಸಾಮಾಜಿಕ ಜಾಲತಾಣಗಳನ್ನು ಜನಹಿತಕ್ಕಾಗಿ ಬಳಸಿಕೊಳ್ಳದೆ ಜನರ ನಡುವೆ ಬೆಂಕಿ ಹಚ್ಚಲು ಬಳಸಿಕೊಂಡ್ರೆ ಏನು ಮಾಡಬೇಕು? ನಮಸ್ಕಾರ, ನಾನು BR ನಾಯ್ಡು. ಕೆಲವು ಯೂಟ್ಯೂಬ್ ಚಾನೆಲ್ಗಳು, ಫೇಸ್ಬುಕ್ ಪೇಜ್ಗಳು ಮಾಹಿತಿ ಮತ್ತು ಸಂಸ್ಕೃತಿಯ ಸೋಗಿನಲ್ಲಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಅತ್ತ ಕಡೆ ಮಾಧ್ಯಮದ ಅಧಿಕೃತ ಜವಾಬ್ದಾರಿಯೂ ಇಲ್ಲದ, ಇತ್ತ ಕಡೆ ಮಾನವೀಯ ಮೌಲ್ಯಗಳು ಹಾಗೂ ಕಾನೂನಿನ ಬಗ್ಗೆ ಅರಿವೂ ಇಲ್ಲದ ಇಂತಹ ವ್ಯಕ್ತಿಗಳು ಕೇವಲ ಚಿಲ್ಲರೆ ಹಣಕ್ಕಾಗಿ ಏನು ಬೇಕಾದರೂ ಹೇಳಲು ಸಿದ್ಧವಿರುತ್ತಾರೆ. ಇವರು ನೀಡುವ ಮಾಹಿತಿಯೇ ಸಂಪೂರ್ಣ ಪಕ್ಷಪಾತ, ಕೋಮು ದಳ್ಳುರಿ ಹಚ್ಚುವ ಉದ್ದೇಶದಿಂದ ಕೂಡಿರುತ್ತದೆ. ಕಾನೂನಿನ ಬಗ್ಗೆ ಗೌರವವಿಲ್ಲದ, ಮಾನವೀಯತೆಯ ಅರಿವಿಲ್ಲದ ಈ ಜನರಿಗೆ ಸಾಮಾಜಿಕ ಬದ್ಧತೆಯ ಬಗ್ಗೆಯಂತೂ ಕಿಂಚಿತ್ತೂ ಕಾಳಜಿ ಇರುವುದಿಲ್ಲ. ಆದರೆ ಮಾಡುವ ಅನಾಹುತ ಮಾತ್ರ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತದೆ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಇದರತ್ತ ಗಮನ ವಹಿಸಿದ್ದು, ಸುಳ್ಳು ಸುದ್ದಿ ಹಾಗೂ ವಿಷಕಾರಿ ಕಂಟೆಂಟ್ಗಳನ್ನು ಬಿತ್ತರಿಸುವ, ಸಮಾಜದ ಶಾಂತಿ ಮತ್ತು ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ವರದಿಗಳನ್ನು ಬಿತ್ತರಿಸುವ ಜಾಲತಾಣಗಳ ಅಕೌಂಟ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಸಮಾಜದ ಸ್ವಾಸ್ಥ್ಯ ಕೆಡಿಸುವ ವರದಿಗಳನ್ನು ಬಿತ್ತರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಲ್ಲಿ ಹಾಗೂ ಇಂತಹ ದೂರುಗಳು ಅಧಿಕೃತವೆಂದು ಸ್ವೀಕೃತವಾದಲ್ಲಿ ಕೇಂದ್ರ ಸರ್ಕಾರದ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ನಿಯಮಗಳು 2021 ಅನ್ವಯ ಕ್ರಮ ಜರುಗಿಸಲು ಸರ್ಕಾರ ನಿರ್ಧರಿಸಿದೆ. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ವಾಹಿನಿಗಳು ಸಹ ಸಮಾಜದಲ್ಲಿ ಅಶಾಂತಿ ಹರಡುವ ಅಥವಾ ಪ್ರಚೋದನೆ ನೀಡುವ ಸುದ್ದಿಗಳನ್ನು ಪ್ರಸಾರ ಮಾಡಿದರೆ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೂಚನೆ ನೀಡಲಾಗಿದೆ. ಹೊಸ ಡಿಜಿಟಲ್ ಜಾಹೀರಾತು ನೀತಿ ಅನ್ವಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಹೊಸ ಡಿಜಿಟಲ್ ಜಾಹೀರಾತು ನೀತಿ ರೂಪುಗೊಳಿಸುತ್ತಿದೆ. ಈ ನೀತಿಯ ಅಡಿಯಲ್ಲಿ ಅನಧಿಕೃತ ಸುದ್ದಿ ಚಾನೆಲ್ಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆಯೂ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ. ವೆಬ್ ಮತ್ತು ಯೂಟ್ಯೂಬ್ ಚಾನೆಲ್ಗಳು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಪ್ರಚೋದನೆ ನೀಡಿದಲ್ಲಿ ಅವುಗಳನ್ನು ನಿಯಂತ್ರಿಸಲು ಮತ್ತು ನಿಷೇಧಿಸಲು ಅಸ್ತಿತ್ವದಲ್ಲಿರುವ ಡಿಜಿಟಲ್ ಮೀಡಿಯಾ ನಿಯಮಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅನ್ಯಾಯದ ವಿರುದ್ಧ ದನಿ ಎತ್ತಿದಾಗ ಮಾತ್ರ ಅದನ್ನು ತಡೆಯಲು ಸಾಧ್ಯ. ಇಷ್ಟು ದಿನ ಯಾವುದೇ ಆಧಾರವಿಲ್ಲದ ಪೊಳ್ಳು ಮಾಹಿತಿಗಳನ್ನು ನಿಜವೆಂದು ನಂಬಿಸಿ ಜನರನ್ನು ಪ್ರಚೋದಿಸಿದ್ದ ಪಕ್ಷಗಳಿಗೆ ಇದು ನುಂಗಲಾರದ ತುತ್ತಾಗಿದೆ. ನಿಮಗೆ ತಿಳಿದ ಈ ರೀತಿಯ ಯಾವುದಾದರೂ ಯೂಟ್ಯೂಬ್ ಚಾನೆಲ್ ಅಥವಾ ಫೇಸ್ಬುಕ್ ಪೇಜ್ ಇದೆಯೇ? ಹಾಗಾದರೆ ಆ